ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘ್ನಾ ಕಿಶೋರ್ ಬ್ಲಾಗ್ಸ್. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಹೆಲ್ತಿ ಸ್ನ್ಯಾಕ್ಸ್ ರೆಸಿಪಿ. ಏನು ಅಂತ ನೋಡ್ತಾ ಇದ್ದೀರಾ, ವೆಜೀಸ್ ಪ್ಯಾನ್ ಕೇಕ್. ವೆಜಿಟೇಬಲ್ನ ಯೂಸ್ ಮಾಡಿಕೊಂಡು ಪ್ಯಾನ್ ಕೇಕ್ನ ಯಾವ ಥರ ಮಾಡ್ಬೋದು ಅನ್ನೋದನ್ನು ನೋಡೋಣ. ಇದಕ್ಕೆ ನಾನು 1/2 ಕಪ್ ಕ್ಯಾರೆಟ್, 1/2 ಕಪ್ ಕ್ಯಾಬೇಜ್, 1/2 ಕಪ್ ಆನಿಯನನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಕ್ಯಾಪ್ಸಿಕಮ್ನು ಸಹ ಸೇರಿಸ್ಕೋಬೋದು ಮತ್ತು ಆಲೂಗೆಡ್ಡೆನೂ ಸಹ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು, 1/4 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಗರಂ ಮಸಾಲಾನ ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ಬೇಕು ಅಂದರೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿಕಾಯಿನ ಸಹ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ಥರದ ಚಿಲ್ಲಿ ಪೌಡರ್ ಆಗಲಿ ಅಥವಾ ಮೆಣಸಿಕಾಯಿನ ಯೂಸ್ ಮಾಡ್ತಾ ಇಲ್ಲ. ಇದಕ್ಕೆ ಇವಾಗ ನಾನು 1 ರಿಂದ 1.5 ಸ್ಪೂನಷ್ಟು ಜೋಳದ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು 1 ರಿಂದ 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸಹ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕೈಯಲ್ಲೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಈರುಳ್ಳಿಯಲ್ಲಿ ಮತ್ತು ಕ್ಯಾಬೇಜಲ್ಲಿ ನೀರಿನಂಶ ಇರೋ ಕಾರಣ ಆ ನೀರಿನಂಶ ಹಿಟ್ಟಿನೊಂದಿಗೆ ಹೊಂದ್ಕೋಬೇಕು. ಅದಕ್ಕೆ 1 ರಿಂದ 2 ನಿಮಿಷ ಇದನ್ನು ಹಾಗೆ ಮಿಕ್ಸ್ ಮಾಡಿ ಆಮೇಲೆ ನೀವು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಹದವಾಗಿ ಕಲಿಸ್ಕೊಳ್ಳಿ. ಒಟ್ಟಿಗೆ ನೀರು ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಫುಲ್ಲು ತೆಳ್ಳೆ ಆಗಿಬಿಡುತ್ತೆ. ಸೊ ಅದರಿಂದ ನೀವು ಒಟ್ಟಿಗೆ ನೀರನ್ನು ಹಾಕೋಬೇಡಿ, ಯಾಕೆಂದರೆ ನೀರಿನಂಶ ಆಲ್ರೆಡಿ ಇರೋದ್ರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಹಾಗೆ ಬಿಡಿ, ಯಾಕೆಂದರೆ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಅಷ್ಟೇ. ಒಂದು 15 ನಿಮಿಷ ಆದಮೇಲೆ ಇದನ್ನು ನೀವು ತೆಗೆದು ಚಿಕ್ಕ ಬಾಲ್ಸನ್ನಾಗಿ ಮಾಡಿಕೊಂಡು ಕೇಕಿನ ಅದಕ್ಕೆ ರೌಂಡ್ ಶೇಪಿಗೆ ಕೈಯಲ್ಲೇನೆ ಸ್ವಲ್ಪ ತಟ್ಕೊಳ್ಳಿ. ನಾನಿಲ್ಲಿ ಒಂದು 3 ರಿಂದ 4 ಪ್ಯಾನ್ ಕೇಕ್, ವೆಜೀಸ್ ಪ್ಯಾನ್ ಕೇಕ್ ಆಗೋ ಥರ ಹಿಟ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ನೀವು ಎಷ್ಟು ಜನ ಇರ್ತೀರ ಅದನ್ನು ನೋಡಿಕೊಂಡು ಅದಕ್ಕೆ ನೀವು ಮಾಡ್ಕೋಬೋದು. ನೋಡಿ, ಈ ಥರ ನಾನು ಚಿಕ್ಕದಾಗಿ ಬಾಲ್ಸ್ನ ಮಾಡಿಕೊಂಡು ಅದಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಸ್ಟವ್ ಮೇಲೆ ನಾನು ಹೆಂಚನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಹೆಂಚು ಕಾಯ್ದ ಮೇಲೆ 1 ಸ್ಪೂನು ಎಣ್ಣೆ, ಅಥವಾ ನಿಮಗೆ ಬೇಕು ಅಂದರೆ ಎಣ್ಣೆ ಬೇಡ ಅಂತ ಹೇಳಿದ್ರೆ ತುಪ್ಪನೂ ಸಹ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಹೆಂಚು ಕಾಯ್ದ ಮೇಲೆ ಇದನ್ನು ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ 2 ಕಡೆ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು. ಇಲ್ಲಿ ಎಣ್ಣೆನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. 1 ರಿಂದ 1.5 ಸ್ಪೂನಷ್ಟು ಎಣ್ಣೆನ ಮಾತ್ರ ನಾನು ಇಲ್ಲಿ 3 ಪ್ಯಾನ್ ಕೇಕ್ನ ಬೇಯಿಸ್ಲಿಕ್ಕೂ ನಾನು ಅಷ್ಟು ಎಣ್ಣೆನ ಮಾತ್ರನೇ ಯೂಸ್ ಮಾಡಿರೋದು. 2 ಕಡೆ ಕಂದು ಬಣ್ಣ ಬರೋವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸಿ. ಇದು ನಮ್ಮ ಗಟ್ ಹೆಲ್ದಿಗೆ ತುಂಬ ಒಳ್ಳೆಯದು, ಯಾಕೆ ಅಂದರೆ ಕ್ಯಾಬೇಜ್ ಯೂಸ್ ಮಾಡಿರೋದ್ರಿಂದ. ಈವ್ನಿಂಗ್ ಸ್ನ್ಯಾಕ್ಸಿಗೆ 1 ಕಪ್ ಕಾಫಿ ಜೊತೆ ಅಥವಾ ನಿಮಗೆ ಇಷ್ಟವಾದ ಚಟ್ನಿ ಜೊತೆ ಇದನ್ನು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಚೆ ಫುಡ್ಗಿಂತ ಈ ಥರ ತರಕಾರಿಗಳನ್ನು, ಮನೆಯಲ್ಲೇ ಇರುವಂತಹ ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಈ ಥರ ಪ್ರಿಪೇರ್ ಮಾಡಿಕೊಂಡು ಮಕ್ಕಳಿಗೂ ಅಷ್ಟೇ ಕೊಡಿ, ತುಂಬ ಒಳ್ಳೆಯದು. ಯಾಕೆ ಅಂದರೆ ಇವಾಗ ಸ್ಕೂಲಿಂದ ಬಂದ ಕೂಡಲೇ ಅವರು ಮನಸ್ಸು ಹೋಗೋದೇ ಕುರ್ಕುರೆ, ಚಿಪ್ಸ್, ಲೇಸ್ ಇದ್ರ ಕಡೆ. ಅದ್ರ ಬದಲಾಗಿ ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ 2 ಕಡೆ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ಇದನ್ನು ಎಸ್ಪೆಷಲಿ ವೆಯ್ಟ್ ಲಾಸ್ನಲ್ಲಿ ಯಾರು ಇರ್ತೀರೋ ಅವರಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ರೆಸಿಪಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.